ಮದ್ದೂರಿನ ಗಣೇಶ ಉತ್ಸವದ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಏನೊಂದು ಅಹಿತಕರ ಘಟನೆ ಇದೆ. ವಿಶೇಷವಾಗಿ ಗಣೇಶನ ಉತ್ಸವದ ಸಂದರ್ಭದಲ್ಲಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದು ಮತ್ತು ಪೊಲೀಸ್ನವರೇ ತುಂಬಾ ಅತಿಕ್ರಮ ಪ್ರವೇಶ ಮಾಡಿ ಗಣೇಶನನ್ನ ವಿಸರ್ಜನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದಾಗ ಪೊಲೀಸರು ಮಾಡಿರ್ತಕ್ಕಂಥ ಲಾಠಿ ಚಾರ್ಜಿನ ಬಗ್ಗೆ ಆಗಿರ್ಬೋದು, ಈ ಎಲ್ಲ ಘಟನೆಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನ ನೇಮಕ ಮಾಡಿದೆ, ಸತ್ಯ ಶೋಧನಾ ಸಮಿತಿಯನ್ನ. ಅದಕ್ಕೆ ನನ್ನ ನೇತೃತ್ವದಲ್ಲಿ ಆ ಸಮಿತಿಯನ್ನ ರಾಜ್ಯ ಅಧ್ಯಕ್ಷರು ಕಾನ್ಸ್ಟಿಟ್ಯೂಟ್ ಮಾಡಿದರೆ, ನಮ್ಮ ಜೊತೆ ನಿವೃತ್ತ IPS ಅಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಯುತ ಭಾಸ್ಕರ್ ಅವರು ನಮ್ಮ ಸಮಿತಿನಲ್ಲಿದ್ದಾರೆ. ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಕುಮಾರಿ ಮಂಜುಳಾ ಅವರಿದ್ದಾರೆ. ಹಿರಿಯ ವಕೀಲರಾಗಿರ್ತಕ್ಕಂಥ ವೆಂಕಟೇಶ್ ದೊಡ್ಡೋಲಿಯವರಿದ್ದಾರೆ ಮತ್ತು ನಮ್ಮ ಸಂಶೋಧನಾ ಸಮಿತಿಯಿಂದ ವಿಜಯ್ ಪ್ರಸಾದ್ ಮತ್ತು ಇಲ್ಲಿನ ಮುಖಂಡರಾಗಿರ್ತಕ್ಕಂಥ ಸ್ವಾಮಿಗೌಡ ಮತ್ತು ಜಿಲ್ಲಾಧ್ಯಕ್ಷ ಇಂದ್ರೇಶ್ ಕುಮಾರ್ ಅವರು ಇದ್ದಾರೆ. ಇವತ್ತು ನಾವು ನಮ್ಮ ಸಮಿತಿ ವತಿಯಿಂದ ಗಣೇಶನನ್ನ ಕೂರಿಸಿದಂತ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತೀವಿ. ಎಲ್ಲಿಂದ ಕಲ್ಲು ತೂರಾಟ ಮಾಡಿದರೆ ಅಲ್ಲಿಗೆ ನಾವು ಭೇಟಿಯನ್ನ ಕೊಡ್ತೀವಿ. ಮತ್ತೆ ಪೊಲೀಸರ ಹೊಡೆತದಿಂದ ಒದೆ ಬಿದ್ದಿರತಕ್ಕಂಥ ಗಾಯಾಳುಗಳ ಮನೆಗಳಿಗೆ ಮತ್ತು ಹಾಸ್ಪಿಟಲ್ಗೆ ಭೇಟಿ ಕೊಡುವಂತ ಒಂದು ಕೆಲಸವನ್ನ ನಾವು ಇಟ್ಕೊಂಡಿದ್ದೀವಿ. ಎಲ್ಲ ಆದ್ಮೇಲೆ ಒಂದು ಸಂಪೂರ್ಣವಾದ ವರದಿಯನ್ನ ರಾಜ್ಯ ಅಧ್ಯಕ್ಷರಿಗೆ ಇಲ್ಲಾಗಿರ್ತಕ್ಕಂಥ ಲ್ಯಾಪ್ಸಸ್ ಬಗ್ಗೆ ಮತ್ತು ಏನು ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದು ಪೊಲೀಸಿನ ಲ್ಯಾಪ್ಸಸ್ ಮತ್ತು ಇಲ್ಲಿನ ಜಿಲ್ಲಾಡಳಿತ ಏನು ಫೇಲ್ಯೂರ್ ಆಗಿದೆ ಅನ್ನತಕ್ಕಂಥದ್ದು ಒಂದು ಪೂರ್ಣ ಪ್ರಮಾಣದ ವರದಿಯನ್ನ ಕೊಡ್ಲಿಕ್ಕೆ ನಾವು ಇವತ್ತಿಲ್ಲಿ ಬಂದಿದ್ವಿ. ಇದೇ ರೀತಿ ನಾಗಮಂಗಲದಲ್ಲೂ ಸಹ ಇದೇ ರೀತಿ ಒಂದು ಘಟನೆಯನ್ನ ನಡೀತಿತ್ತು. ನಾಗಮಂಗಲದಲ್ಲಿ ನಡೆದಂತ ಸಂದರ್ಭದಲ್ಲೂ ಸಹ ಅವತ್ತು ಭಾಸ್ಕರ್ ಅವರು ಮತ್ತು ಡಾಕ್ಟರ್ ಅಶ್ವತ್ಥ ನೇತೃತ್ವದಲ್ಲಿ ಒಂದು ಕಮಿಟಿ ರಿಪೋರ್ಟ್ ಅನ್ನ ಕೊಟ್ಟಿದ್ವಿ. ಅದೇ ರೀತಿ ಇವತ್ತು ಮದ್ದೂರಲ್ಲಾಗಿರ್ತಕ್ಕಂಥ ಘಟನೆ ಬಗ್ಗೆ ನಾವು ಇದನ್ನ ವಿಷಾದವನ್ನು ವ್ಯಕ್ತಪಡಿಸಿ ಇಲ್ಲಿ ಬಂದು ಎಲ್ಲಾ ಮಾಹಿತಿಗಳನ್ನು ಸಂಗ್ರಹ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಿಗೆ ನಮ್ಮ ನಿಯೋಗದ ವರದಿಯನ್ನ ನಾವು ಕೊಡೋರಿದ್ದೀವಿ. ಅದಕ್ಕೋಸ್ಕರ ಇವತ್ತು ಬಂದಿದ್ವಿ. ಈಗ ರಾಜ್ಯ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಮತ್ತು ಪ್ರತಿಪಕ್ಷದ ಇನ್ನೊಬ್ಬರು ನಾಯಕರಾಗಿರ್ತಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಈ ಒಂದು ಗಣೇಶ ವಿಸರ್ಜನಾ ರ್ಯಾಲಿನಲ್ಲಿ ಇವತ್ತು ಅವರು ಭಾಗವಹಿಸ್ತಾರೆ.